ಪರಿಷ್ಕರಣೆ ಇದೆಯಲ್ಲ, ಇದು ಭಾರತದಲ್ಲಿ ಮೊದಲನೇ ಬಾರಿ ನಡೀತಾ ಇಲ್ಲ. ಕಳೆದ ಸ್ವಾತಂತ್ರ್ಯದ ನಂತರದಲ್ಲಿ ಈ ದೇಶದಲ್ಲಿ 6 ಬಾರಿ ಈ ರೀತಿಯ ವಿಶೇಷ ಮತ ಪರಿಷ್ಕರಣೆ ನಡೀತು. ಕೊನೆಯದಾಗಿ ರಾಹುಲ್ ಬಾಬಾ ಅವರ ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದಂತ ಸಂದರ್ಭದಲ್ಲಿ 2002ರಲ್ಲೂ ಕೂಡ ಆಯಿತು. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರೆ ಮೋಸ್ಟ್ಲಿ 2002ರಲ್ಲೂ ಕೂಡ SIR ಆಯಿತು. ಅವತ್ತಿಲ್ಲೇ ಇರುವಂತ ಪ್ರಾಬ್ಲಮ್ ಇವತ್ತು ಯಾಕೆ ಬಂತು ಸ್ವಾಮಿ? 5 ಬಾರಿ ವಿಶೇಷ ಪರಿಷ್ಕರಣೆ ಮಾಡಿದಂತ ಸಂದರ್ಭದಲ್ಲಿ ಇವರು ವಿರೋಧ ವ್ಯಕ್ತಪಡಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ಹುಳುಕುಗಳಿದ್ವು. ಕಾಂಗ್ರೆಸ್ ಪಾರ್ಟಿ ತನ್ನ ಮನ ಬಂದಂತೆ ಮತದಾರರ ಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತು. ಇವತ್ತೇನಾಗಿದೆ? ಇವತ್ತು ಅವರ ಕಳ್ಳತನದ ಓಟುಗಳು ಆ ಪಟ್ಟಿಯಿಂದ ದೂರ ಆಗ್ತಾ ಇದ್ದಾವೆ. 4 ಕಡೆ 5 ಕಡೆ ಓಟ್ ಹಾಕ್ತಕ್ಕಂಥ ಅವರ ಹಿಂಬಾಲಕರ ಓಟುಗಳು ಕಟ್ ಆಗ್ತಾ ಇದೆ. ನಿಮ್ಗೆ ಯಾಕೆ ಹೆದರಿಕೆ? ಯಾವ ಮತದಾರ ಯಾವ ಪಾರ್ಟಿಗೆ ಓಟ್ ಹಾಕ್ತಾನೆ ಅಂತ ಎಲ್ಲಾದ್ರೂ ಬರ್ದಿದೆ ಅಂತ ಸ್ವಾಮಿ? ನಿಮ್ಗೆ ಯಾರಾದ್ರೂ ಬರೆದು ಕೊಟ್ಟಿದಾರ? ಮತಗಳು ಕಟ್ಟಾಗಿದೆಲ್ಲ ಕಾಂಗ್ರೆಸ್ ಪಾರ್ಟಿದಂತೆ, ಮತದಾರರ ಪಟ್ಟಿಯಲ್ಲಿ ಬಂದದ್ದೆಲ್ಲ ಬಿಜೆಪಿ ಪಾರ್ಟಿದಂತೆ. ಮತದಾರರು ನೀವು ಸಾಧ್ಯವಾದಷ್ಟು ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಮಾಡಬೇಕು. ಇದೆಂತ ಮೂರ್ಖರ ಪ್ರಶ್ನೆ ಅಲ್ರಿ? ಮತದಾರರ ಪರಿಷ್ಕರಣೆ ಆದಂತ ಸಂದರ್ಭದಲ್ಲಿ ಯಾವ ಮತದಾರ ಯಾವ ಪಾರ್ಟಿಗೆ ಓಟ್ ಹಾಕ್ತಾನೆ ಅಂತ ಗೊತ್ತಿಲ್ಲ, ಕಟ್ಟಾಗಿದೆಲ್ಲ ಕಾಂಗ್ರೆಸ್, ಪಟ್ಟಿಯಲ್ಲಿ ಇರೋದೆಲ್ಲ ಬಿಜೆಪಿದು. ಇದು ಸಾಧ್ಯನಾ? ಹಾಗಿದ್ರೆ ನಿಮ್ಮ ಹತ್ರ ಯಾವ್ದಾದ್ರೂ ಪುರಾವೆಗಳಿದ್ರೆ ಕೋರ್ಟಿಗೆ ಹೋಗ್ಬೇಕು ಸ್ವಾಮಿ. ಸುಪ್ರೀಂ ಕೋರ್ಟ್ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಚನೆಯಲ್ಲಿನೇ ಸುಪ್ರೀಂ ಕೋರ್ಟ್ ಈ ರೀತಿಯ ಯಾವುದಾದ್ರೂ ತೊಂದರೆಗಳಾದಂತ ಸಂದರ್ಭದಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಇದೆ. ಯಾಕೆ ಹೋಗ್ಲಿಲ್ಲ ರಾಹುಲ್ ಗಾಂಧಿ ಅವರು? ಪ್ರಿಯಾಂಕಾ ಖರ್ಗೆ ಅವರೇ, ರಾಹುಲ್ ಗಾಂಧಿ ಅವರು ಯಾಕೆ ಕೋರ್ಟಿಗೆ ಹೋಗ್ತಾ ಇಲ್ಲ? ಹಾದಿ ಬೀದಿನಲ್ಲಿ SIR ಬಗ್ಗೆ ಮಾತಾಡ್ತೀರಿ, ಮತಗಳ್ಳತನದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಉತ್ತರ ಕೊಡಿ. ಅವ್ರ ಗಮನಕ್ಕೆ ತಗೊಂಡು ಬಂದು ಅಲ್ಲಿ ಚರ್ಚೆ ಮಾಡಿ ಅದನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಒಂದು ಚುನಾವಣಾ ಆಯೋಗದ ನಿರ್ದೇಶನ ಇದೆ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಅದನ್ನು ಮಾಡಲಿಲ್ಲ. ಅದ್ರ ಸಲುವಾಗಿ ಇವತ್ತು ಅವ್ರಿಗೆ ಹೆದರಿಕೆ ಆಗ್ತಾ ಇದೆ. ಯಾಕೆ ಅಂದ್ರೆ ಕಳ್ಳತನದ ದಾರಿಯ ಮುಖಾಂತರ ಅವರು ಒಂದು 8-10 ಕಡೆಗೆ ಓಟ್ಗಳನ್ನು ಬರೆಸ್ತಿದ್ರು ಅವ್ರ ಕಾರ್ಯಕರ್ತರದು. ಇವತ್ತು ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಇವತ್ತು ಸಾಫ್ಟ್ವೇರ್ ಬಂದ್ಬಿಟ್ಟಿದೆ. 1ಕ್ಕಿಂತ 2 ಕಡೆಗೆ ಅವ್ರು ಅರ್ಜಿ ಸಲ್ಲಿಸಿದ್ರೆ ಸಾಫ್ಟ್ವೇರ್ ಕಂಡು ಹಿಡಿದು ಬಿಡುತ್ತೇಳಿ. ಹಾಗಾಗಿ ಡುಪ್ಲಿಕೇಟ್ ಮಾಡಕ್ ಆಗ್ತಾ ಇಲ್ಲ. ಡುಪ್ಲಿಕೇಟ್ ಮಾಡಕ್ ಆಗಲ್ಲ ಅಂದ್ರೆ ಹೆದರಿಕೆ ಶುರು ಆಯ್ತು. ಡುಪ್ಲಿಕೇಟ್ ಓಟ್ ಕಟ್ಟಾಗೋದು ಯಾರ್ದಣ್ಣ? ಇಲ್ಲಿ ತನ ಕಾಂಗ್ರೆಸ್ ಪಾರ್ಟಿ ಡುಪ್ಲಿಕೇಟ್ ಓಟ್ಗಳ ಮುಖಾಂತರ ಗೆದ್ಕೊಂಡು ಬಂದಿತ್ತು. ಇವತ್ತು ಡುಪ್ಲಿಕೇಟ್ ಓಟ್ಗಳು ನಿಲ್ತು ಹೋಗುತ್ತೆ ಅನ್ನೋ ಕಾರಣಕ್ಕೆ ಮತದಾರ ಪರಿಷ್ಕರಣೆ ಪಟ್ಟಿ ಒಂದೇ ದಿನದಲ್ಲಿ ಆಗೋದಲ್ಲ, 90 ದಿನಗಳ ಕಾಲ ನಡೆಯುತ್ತೆ ಅಣ್ಣ. 90 ದಿನಗಳ ಕಾಲ ಹೇಗೆ ನಡೆಯುತ್ತೆ? ಮೊದಲನೇ 30 ದಿವಸ ಯಾರು ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ, 2024ರ ಮತದಾನದಲ್ಲಿ ಪಾಲ್ಗೊಂಡಂತ ಎಲ್ಲ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಮನೆ ಮನೆಗೆ ಅವರ ಅಪ್ಲಿಕೇಶನ್ಗಳನ್ನು ಅವರ ಹೆಸರು ಮೇಲೆ ಪ್ರಿಂಟ್ ಮಾಡಿ ಪ್ರತಿಯೊಂದು ಮನೆಗೆ 30 ದಿನಗಳಲ್ಲಿ ಹಂಚುತ್ತಾರೆ. 30 ದಿನಗಳಲ್ಲಿ ಅಪ್ಲಿಕೇಶನ್ ಅನ್ನು ಕೊಡ್ತಾರೆ. ಈಗಿರುವಂತ 2024ರ ಪಟ್ಟಿಯಲ್ಲಿರುವಂತ ಎಲ್ಲ ಮತದಾರರಿಗೆ ಆ 30 ದಿನಗಳಲ್ಲಿ ಆ ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡಂತ ಜನ ಅವರು ಅದರಲ್ಲಿ ಕೆಲವರು ಸತ್ತು ಹೋಗಿದ್ದಾರೆ, ಕೆಲವರು ಬಿಟ್ಟು ಹೋಗಿದ್ದಾರೆ, ಕೆಲವರು ಮದುವೆಯಾಗಿ ಹೋಗಿದ್ದಾರೆ, ಕೆಲವರು ಹೊಟ್ಟೆ ಪಾಡಿಗಾಗಿ ಬೆಂಗಳೂರು, ಮುಂಬೈ, ಹೈದರಾಬಾದ್ ದುಡಿಯಕ್ಕೆ ಹೋಗಿದ್ದಾರೆ. ಅಂತ ಜನ 2 ಕಡೆ ಓಟ್ಗಳು ಇದ್ರೆ ಅವ್ರು ಎಲ್ಲಾದ್ರೂ ಒಂದು ಕಡೆ ಚಾಯ್ಸ್ ಮಾಡ್ಕೋಬೇಕು, ಚೂಸ್ ಮಾಡ್ಕೋಬೇಕು. ಒಂದೇ ಒಂದು ಕಡೆ ಪಟ್ಟಿ ಅವ್ರು 2 ಕಡೆ ಅರ್ಜಿ ಕೊಟ್ರೆ ಅವರಿಗೆ ಕಾನೂನಿನ ಮುಖಾಂತರ ಶಿಕ್ಷೆ ಆಗುತ್ತೆ.